ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿಯಲ್ಲಿ ಯಾವ ಅಧ್ಯಾಯಗಳು ಮುಂಬರುವ ರೈಲ್ವೆ ಮತ್ತು SSC ಎಕ್ಸಾಮ್ಗಳಿಗೆ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಇದು ಯೂಸ್ಫುಲ್ ಆಗಿದೆ. CBT1 ಮತ್ತು CBT2 ಇದರಲ್ಲಿ 3 ವಿಧಗಳಿವೆ: ಲಾಜಿಕಲ್ ರೀಸನಿಂಗ್, ಅನಾಲಿಟಿಕಲ್ ರೀಸನಿಂಗ್, ಕ್ರಿಟಿಕಲ್ ರೀಸನಿಂಗ್. ರೈಟ್ ರೀ? ಸೊ ಈಗ ಇದರಲ್ಲಿ ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ನೋಡೋಣ. ಎಲ್ಲರೂ ಪರಿವಿಡಿಯನ್ನು ನೀವು ತೆಗೆದು ನೋಡಬಹುದು. ಪರಿವಿಡಿಯಲ್ಲಿ ನಾವು 3 ಪಾರ್ಟ್ಗಳನ್ನು ಮಾಡಿದ್ದೀವಿ. ದಿಕ್ಕುಗಳ ಪರೀಕ್ಷೆ ಮೇಲೆ 1 ರಿಂದ 2 ಕ್ವಶನ್ ಬರುತ್ತೆ. ಸರಣಿಯಲ್ಲಿ 3 ಭಾಗಗಳನ್ನು ಮಾಡಿದ್ವಿ: ಅಕ್ಷರ ಸರಣಿ, ಅಂಕಿ ಸರಣಿ ಮತ್ತು ಸ್ಮಾಲ್ ಲೆಟರ್ ಸೀರೀಸ್ ಅಂತೇಳಿ. 3ರಲ್ಲಿನೂ ನೀವು ಏನು ಮಾಡಬೇಕು, ಒಂದಿಷ್ಟು 20 ಕ್ವಶನ್ಸ್ ಆದರೂ ಪ್ರಾಕ್ಟೀಸ್ ಮಾಡಬೇಕು. ನಂಬರ್ ಸೀರೀಸ್ ಇದೆ, ಇದರಲ್ಲಿ ಡಿಫ್ರೆಂಟ್ 5 ಟೈಪ್ಸ್ ಇದಾವೆ. ಅದರಲ್ಲಿ ನೀವು ಪ್ರತಿ ಟೈಪಲ್ಲಿ 5 ಕ್ವಶನ್ಗಳನ್ನು ಸಾಲ್ವ್ ಮಾಡಿ. ಇನ್ನೊಂದು ರ್ಯಾಂಕಿಂಗ್ ಟೆಸ್ಟ್ ಅಂತ ಇದೆ, ಇದ್ರ ಮೇಲೆ 1 ಮಾರ್ಕ್ಸ್ ಬರುತ್ತೆ ನಮಗೆ. ಸೊ 1 ಮಾರ್ಕ್ಸ್ ಬರಬೇಕು ಅಂತಂದ್ರೆ ನೀವು ಒಂದು 5 ರಿಂದ 10 ಕ್ವಶನ್ಗಳನ್ನು ಇದನ್ನ ಸಾಲ್ವ್ ಮಾಡಿ ಸಾಕು. ಇನ್ನು ಜೋಡಣಾ ಪರೀಕ್ಷೆ ಅರೇಂಜ್ಮೆಂಟ್ ಟೆಸ್ಟ್ ಇದೆ, ಇದರಲ್ಲಿ ನಿಮಗೆ 1 to 2 ಮಾರ್ಕ್ಸ್ ಬರುತ್ತೆ. ಸೊ ಅದರಲ್ಲಿ ನೀವು 10 ಕ್ವಶನ್ಗಳನ್ನು ಅಭ್ಯಾಸ 1ರಲ್ಲಿ ಬರ್ತಕ್ಕಂಥ 10 ಕ್ವಶನ್ಗಳನ್ನು ಸಾಲ್ವ್ ಮಾಡಿ. ವರ್ಣಮಾಲಾ ಪರೀಕ್ಷೆ ಒಳಗೆ ಬೇರೆ ಬೇರೆ 6 ವೆರೈಟಿಗಳಿದಾವೆ. ಇದರಲ್ಲಿ ಡಿಕ್ಷನರಿ ಫಾರ್ಮೇಷನ್ ಶಬ್ದಕೋಶ ರಚನಾ ಪರೀಕ್ಷೆ ಅಂತ ಬರುತ್ತೆ. ಅದು 1-2 ಪೇಜ್ ಇದೆ, ಅದನ್ನು ಸಾಲ್ವ್ ಮಾಡಿ. ಇದ್ರ ಮೇಲೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಅಕ್ಷರ ಅಂಕಿ ಸಂಕೇತೀಕರಣ ಇದು ಬೇಡ. ರೈಟ್ ರೀ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ 5 ಟೈಪ್ಸ್ ಇದಾವೆ. ಎಷ್ಟಿದಾವೆ? 5 ಟೈಪ್ಸ್ ಇದಾವೆ. ಎಲ್ಲ ಟೈಪ್ಸ್ ಅಕ್ಷರ ಸಂಕೇತೀಕರಣ, ಅಕ್ಷರ ಅಂಕಿ ಸಂಕೇತೀಕರಣ, ಆಮೇಲೆ ಚೈನೀಸ್ ಮಾಡಲು, ಸಬ್ಸ್ಟಿಟ್ಯೂಷನ್, ಇವೆಲ್ಲ ಸಾಲ್ವ್ ಮಾಡಿ. ರೈಟ್ ರೀ? ರಕ್ತ ಸಂಬಂಧ ಒಳಗೆ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಒಳಗೆ ನಿಮಗೆ 3 to 4 ಮಾರ್ಕ್ಸ್ ಬರ್ತದೆ. ಇಲ್ಲಿ ಬ್ಲಡ್ ರಿಲೇಷನ್ ಮೇಲೆ ನಿಮಗೆ ಎಷ್ಟು ಕ್ವಶನ್ ಬರ್ತವೆ ಅಂತಂದ್ರೆ 1 or 2 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ 3 ಟೈಪ್ಸ್ ಇದಾವೆ. ರೈಟ್ ರೀ? 3 ಟೈಪ್ ನಮಗೆ ಇಂಪಾರ್ಟೆಂಟ್ ಇಲ್ಲಿ. ಪ್ರತಿ ಟೈಪಲ್ಲಿ ನೀವು 5 ರಿಂದ 10 ಕ್ವಶನ್ಗಳನ್ನು ಸಾಲ್ವ್ ಮಾಡಬೇಕು 3 ಟೈಪಲ್ಲಿ. ಶಬ್ದ ರಚನಾ ಪರೀಕ್ಷೆ ಇದು ಸುಮ್ಮನೆ ನೋಡಿಬಿಡಿ, ಒಂದು 5 ನಿಮಿಷದಲ್ಲಿ ಇದು ಮುಗಿಸ್ಬೋದು. ಸೊ ಒಂದ್ಸಲ ನೋಡ್ಕೊಂಬಿಡಿ. 2 ಟೈಪ್ ಇದಾವೆ ಇದರಲ್ಲಿ. SSCಗೆ ಇದ್ರ ಮೇಲೆ ಕ್ವಶನ್ಸ್ಗಳು ಬರ್ತಾವೆ, ಟೈಪ್ 1 ಮತ್ತು ಟೈಪ್ 2 ಮೇಲೆ. ಸ್ಥಳ ಜೋಡಣಾ ಪರೀಕ್ಷೆ ಅಂತಿದೆ, ಸಿಟಿಂಗ್ ಅರೇಂಜ್ಮೆಂಟ್. ಇದ್ರಾಗ ಹೈ ಲೆವೆಲ್ ಕ್ವಶನ್ ಡಿಸ್ಕಷನ್ ಮಾಡಿ. ಓನ್ಲಿ ಈಸಿ ಇರುವಂತಹ ಕ್ವಶನ್ಗಳು ಲೈನ್ ಅರೇಂಜ್ಮೆಂಟ್, ಸರ್ಕಲ್ ಅರೇಂಜ್ಮೆಂಟ್, ಸ್ಕ್ವೇರ್ ಅರೇಂಜ್ಮೆಂಟ್, ಪ್ಯಾರಲಲ್ ಲೈನ್ ಅರೇಂಜ್ಮೆಂಟ್, ಇವಿಷ್ಟು ನೋಡಿ. ವೆನ್ನಕ್ಷೆಗಳು 2 ಟೈಪ್ ಇದಾವೆ. ಟೈಪ್ 1 ಸರ್ಕಲ್ಗಳು ಇರ್ತಾವೆ. ಟೈಪ್ 2ದಲ್ಲಿ ಟ್ರಯಾಂಗಲ್, ಸ್ಕ್ವೇರ್ ಇವೆಲ್ಲ ಮಿಕ್ಸ್ ಆಗಿ ಬಂದಿದ್ದ ಕ್ವಶನ್ ಇರ್ತಾವೆ. ಇದರಲ್ಲಿ ನೀವು ಒಂದು 10 ಕ್ವಶನ್ ಬಿಡಿಸಿ, ಇದರಲ್ಲಿ 10 ಕ್ವಶನ್ ಬಿಡಿಸಿ. ಪಜಲ್ ಟೆಸ್ಟ್ ಸಿಂಪಲ್ ಆಗಿರುವಂತಹ ಒಂದು 5 ರಿಂದ 10 ಕ್ವಶನ್ ಸಾಲ್ವ್ ಮಾಡಿ. ಇದ್ರ ಮೇಲೆ ನಿಮಗೆ 1 or 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಬಿಟ್ಟು ಹೋದ ಸಂಖ್ಯೆ ತುಂಬಬಹುದು, ಫಿಕ್ಸ್. ಇದ್ರ ಮೇಲೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ಸಹಸಂಬಂಧ ಇದರಲ್ಲಿ 3 ಟೈಪ್ ಇದಾವೆ: ಶಬ್ದ ಸಹಸಂಬಂಧ, ಅಂಕಿ ಸಹಸಂಬಂಧ, ಅಕ್ಷರ ಸಹಸಂಬಂಧ ಅಂತೇಳಿ. 3ನ ನೀವು ನೋಡ್ಕೊಡ್ರಿ, ಅದರಲ್ಲಿ ನಿಮಗೆ 1 or 2 ಮಾರ್ಕ್ಸ್ ಕ್ವಶನ್ ಬರ್ತದೆ. ವರ್ಗೀಕರಣ ಪರೀಕ್ಷೆ ಇದರಲ್ಲಿ 2 to 3 ಮಾರ್ಕ್ಸ್ ಬರ್ತದೆ. ಶಬ್ದ ವರ್ಗೀಕರಣ, ಅಕ್ಷರ ವರ್ಗೀಕರಣ, ಅಂಕಿ ವರ್ಗೀಕರಣ ಅಂತಿದೆ. ಇನ್ಇಕ್ವಾಲಿಟಿ ಮೇಲೆ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಬೇಸಿಕ್ ಒಂದೇ ಫಸ್ಟ್ ಟೈಪ್ 1 ಅಷ್ಟೇ ನೋಡಿದ್ರೆ ಸಾಕು. ಇನ್ನು ಕ್ಯಾಲೆಂಡರ್ ಟೆಸ್ಟ್ ಅಲ್ಲಿ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಬೋರ್ಡ್ ಮಾರ್ಕ್ಸ್ ಮೇಲೆ 1 ಮಾರ್ಕ್ಸ್ ಬರುತ್ತೆ. ಗಡಿಯಾರ ಮೇಲೆ 1 ಮಾರ್ಕ್ಸ್ ಬರಬಹುದು. ಇದು ಟೈಪ್ 1 ಪಾರ್ಟ್ 1ದಲ್ಲಿ ನಾವು ಸಾಲ್ವ್ ಮಾಡ್ತಕ್ಕಂಥ ಚಾಪ್ಟರ್ಗಳು. ಪಾರ್ಟ್ 2ದಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಯೂಸ್ ಆಗ್ತಕ್ಕಂಥವು. ಬಟ್ ನಮ್ಮ ರೈಲ್ವೆ SSC ಎಕ್ಸಾಮ್ಗಳಿಗೆ ಹೇಳಿಕೆ ಮತ್ತು ವಾದಗಳು ಇದನ್ನ ನೋಡ್ರಿ, ಇದಕ್ಕೆ ಯಾಕೆ ಇದೆ ಆನ್ಸರ್ ಆಗ್ತದೆ ಅನ್ಲಿಕ್ಕೆ ನಾನು ಡಿಟೇಲ್ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ. 10 ಕ್ವಶನ್ ಓದಿ ಅದರ ಆನ್ಸರ್ ಯಾಕೆ ಇದು ಆಗ್ತದೆ ಅನ್ನೋದನ್ನ ವೆರಿಫೈ ಮಾಡ್ರಿ. ಹೇಳಿಕೆ ಮತ್ತು ತೀರ್ಮಾನಗಳು ಇದರಲ್ಲಿ 10 ಕ್ವಶನ್ ಸಾಲ್ವ್ ಮಾಡ್ರಿ. ಸತ್ಯಾಸತ್ಯತೆ ಒಂದ್ಸಲ ಓದ್ಬಿಡ್ರಿ. ಇದು ಈಸಿ ಅದ, ಸುಮ್ಮನೆ SSCಗೆ ಇದು ಕ್ವಶನ್ ಬರ್ತದೆ. ಇದು ಇಂಪಾರ್ಟೆಂಟ್, ನಮಗೆ ಇಲ್ಲಿ 1 ಮಾರ್ಕ್ಸ್ ಬರ್ತದೆ. ಇದು ತಾರ್ಕಿಕ ಜೋಡಣಾ ಪರೀಕ್ಷೆ ಅಂತೇಳಿ. ಇದು ಏನು ಬೇಡ. ದೆನ್ ಹೇಳಿಕೆ ಮತ್ತು ಕಾರಣಗಳ ಮೇಲೆ 1 ಕ್ವಶನ್ ಬರ್ತದೆ. ಇದನ್ನು ಬೇಡ. ಇದು KS ಮತ್ತು PSI ಎಕ್ಸಾಮ್ಗೆ, PSI ಓದೋರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. 10 ರಿಂದ 15 ಕ್ವಶನ್ ಬರ್ತಾವೆ. KS ಓದೋರಿಗೆ ಈ ಟಾಪಿಕ್ ಮೇಲೆ 5 ಕ್ವಶನ್ ಬರ್ತಾವೆ. ಬಟ್ ರೈಲ್ವೆ ಎಕ್ಸಾಮ್ಗೆ ಇದು ಬೇಕಾಗಿಲ್ಲ. ಇನ್ನು ದಾಳಗಳು, ಚಿತ್ರಗಳ ಇದ್ರ ಮೇಲೆ ದಾಳಗಳ ಮೇಲೆ 1 ಮಾರ್ಕ್ಸ್ ಇರ್ತದೆ. ಕ್ಯೂಬ್ಗಳು 1 ಬರುತ್ತೆ. ಇಲ್ಲಿ ಯಾವುದೇ ಬರ್ಬೋದು ನಿಮಗೆ. ಒಟ್ಟು ದಾಳಗಳ ಮೇಲೆ ನಿಮಗೆ ಟೋಟಲ್ 1 ಮಾರ್ಕ್ಸ್ ಬರೋ ಚಾನ್ಸ್ ಇರ್ತದೆ. ಚಿತ್ರಗಳ ಮೇಲೆ ಟೋಟಲ್ ನಿಮಗೆ 4 to 5 ಮಾರ್ಕ್ಸ್ ಇರ್ತದೆ. ಇವೆಲ್ಲ ಟಾಪಿಕ್ ದಾಳಗಳು, ಘನಗಳು, ಚಿತ್ರ ಸಿರೀಸ್, ಡೈಗ್ರಾಮ್ ಅನಾಲಜಿ, ಚಿತ್ರ ಸರಣಿ, ಚಿತ್ರ ವರ್ಗೀಕರಣ, ಅವಲೋಕನ, ಪೇಪರ್ ಫೋಲ್ಡಿಂಗ್, ಪೇಪರ್ ಕಟಿಂಗ್, ಮಿರರ್ ಇಮ್ಯಾಜಿನೇಷನ್, ಅಪೂರ್ಣ ಚಿತ್ರ ಪೂರ್ಣಗೊಳಿಸುವುದು, ಗುಪ್ತ ಚಿತ್ರ ಗುರುಸುವುದು, ಬಿಂದುವಿನ ಸ್ಥಾನ ಗುರುಸುವುದು. ಸೊ ಇವೆಲ್ಲ ನೀವು ಈ ತರ ನೋಡ್ರಿ. ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡ್ರಿ. ಅಭ್ಯಾಸ 1 ಅಷ್ಟೇ ಪ್ರಾಕ್ಟೀಸ್ ಮಾಡ್ರಿ. ಡಿಟೇಲ್ ಇದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಈ ಸೊಲ್ಯೂಷನ್ಗಳನ್ನ ನೀವೇ ನೋಡ್ರಿ, ಆಮೇಲೆ ಚೆಕ್ ಮಾಡ್ರಿ. ಅಭ್ಯಾಸ 2 ಬೇಡ, ಅಭ್ಯಾಸ 1 ಅಷ್ಟೇ ಮಾಡ್ರಿ. ಚಿತ್ರ ಅಕ್ಷರ ನಂಬರ್ ಸೀರೀಸ್ ಒಳಗೆ ಇದನ್ನ ಅಭ್ಯಾಸ 2 ಒಂದು ಬಿಡಿಸ್ರಿ. ಆಮೇಲೆ ಇದನ್ನ ನೋಡಿದ್ರೆ ಅಕ್ಷರ ಸರಣಿ ಅಂತಿದೆ. ಸೊ ಇದರಲ್ಲಿ ನೀವು ಇವಿಷ್ಟು ಕ್ವಶನ್ ಬಿಡಿಸ್ರಿ. 18 to 37 ಕ್ವಶನ್ ಬಿಡಿಸ್ರಿ. ಮತ್ತೊಂದು ಇನ್ನೊಂದು ಅಭ್ಯಾಸ ಕೊಟ್ಟಿದ್ದೀವಿ, ನಿಮ್ಗೆ ಟೈಮ್ ಇದ್ರೆ ಸಾಲ್ವ್ ಮಾಡಿಲ್ಲ ಬಿಡ್ರಿ. ಇಲ್ಲಿ ಭಾಗ 3 ಇದೆ ನೋಡ್ರಿ. ಇದರಲ್ಲಿ ಅಭ್ಯಾಸ 4ರಲ್ಲಿ ಸುಮಾರು 10 ರಿಂದ 15 ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ಇಷ್ಟು ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಇದಾದ ನಂತರ ನಂಬರ್ ಟೆಸ್ಟ್ ಇದೆ. ನಂಬರ್ ಟೆಸ್ಟ್ ಅಲ್ಲಿ ಎಲ್ಲ ವೆರೈಟಿ ಮೇಲೆ 1 ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ. ಸೊ ಇದರಲ್ಲಿ ಸ್ಟಾರ್ಟಿಂಗ್ ಇರುವಂತ ಈ ಟಾಪಿಕ್ ಅಭ್ಯಾಸ 1 ಮಾತ್ರ ಪ್ರಾಕ್ಟೀಸ್ ಮಾಡಿ. ಇದನ್ನ ಬಿಟ್ಟರೆ ನೆಕ್ಸ್ಟ್ ನಾವು ನೋಡೋದು ಟಾಪಿಕ್ ಯಾವ್ದಿದೆ ಅಂತಂದ್ರೆ ದರ್ಜಾಂಕನ ಪರೀಕ್ಷೆ, ಜೋಡಣಾ ರ್ಯಾಂಕಿಂಗ್ ಟೆಸ್ಟ್ ಅಂತಿದೆ. ರ್ಯಾಂಕಿಂಗ್ ಟೆಸ್ಟ್ ಅಲ್ಲಿ 15 ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡಿ. ಇದಾದ ನಂತರ ನಾವು ಮುಂದೆ ಹೋಗೋದು ಏನಂತಂದ್ರೆ ಅರೇಂಜ್ಮೆಂಟ್ ಟೆಸ್ಟ್, ಜೋಡಣಾ ಪರೀಕ್ಷೆ ಅಂತಿದೆ. ಜೋಡಣಾ ಪರೀಕ್ಷೆಯಲ್ಲಿ ನಾವು 30 ಕ್ವಶನ್ಗಳನ್ನ ಹಾಕಿದೀವಿ. ಒಂದು 10 ರಿಂದ 15 ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ಅಲ್ಫಾಬೆಟ್ ಟೆಸ್ಟ್ ಇದೆ. ಇದ್ರ ಮೇಲೆ ಜಾಸ್ತಿ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ, 1 ಮಾರ್ಕ್ಸ್ ಬರುತ್ತೆ. ಅಕ್ಷರ ಅಂಕಿ ಸಂಕೇತೀಕರಣ ಬ್ಯಾಡ್ ಅಂತ ಹೇಳಿದ್ದೀನಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇದೆ ನೋಡಿ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಲ್ಲಿ ಅಭ್ಯಾಸ 1ರಲ್ಲಿ ಒಂದು 15 ಕ್ವಶನ್ ಸಾಲ್ವ್ ಮಾಡಿ, 15 ಕ್ವಶನ್ ಸಾಲ್ವ್ ಮಾಡ್ರಿ. ಇದಾದ ನಂತರ ನೀವು ನೋಡ್ಬೇಕಾಗಿದೆ ಏನಂತಂದ್ರೆ ಅಕ್ಷರ ಅಂಕಿ ಸಂಕೇತೀಕರಣ ಅಂತ ಬರುತ್ತೆ ನೋಡ್ರಿ. ಸಿಂಬಾಲ್ ಮೇಲೆ ನಿಮಗೆ ಒಂದು 5 ರಿಂದ 10 ಕ್ವಶನ್ ಸಾಲ್ವ್ ಮಾಡಿದ್ರಲ್ಲಿ ಸಾಕು. ರೈಟ್ ರೀ? ಸೊ ಯಾವುದೇ CBT1 CBT2 ಎಕ್ಸಾಮ್ಗಳನ್ನು ಫೇಸ್ ಮಾಡ್ಬೋದು. ಇಲ್ಲೊಂದಿದೆ ನೋಡ್ರಿ, ಟೈಪ್ 3 ಪದಗಳ ಸಂಕೇತೀಕರಣ ಅಂತೇಳಿ ಒಂದು 5 ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು ಇದರಲ್ಲಿ. ನೆಕ್ಸ್ಟ್ ನೀವು ಮಾಡಬೇಕಾಗಿದೆ ಇನ್ನೊಂದು ವೆರೈಟಿ ಏನಂದ್ರೆ, ಇದು ಬೇಡ, ಕಂಡೀಷನ್ ಬೇಸ್ ಇರೋದು ಬೇಡ. ಇಲ್ಲಿ ಚೈನೀಸ್ ಮಾಡಲಿದೆ ಅಭ್ಯಾಸ 6. ಅಭ್ಯಾಸ 6ರಲ್ಲಿ ನೀವು ಒಂದು 5 ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು. ರೈಟ್ ರೀ? ಮತ್ತೆ ಟೈಮ್ ಸಿಕ್ಕರೆ ಆಮೇಲೆ ನೋಡ್ರಿ. ಬಟ್ ಇಲ್ಲಿ ಬ್ಲಡ್ ರಿಲೇಷನ್ ಇದೆ ನೋಡಿ. ಬ್ಲಡ್ ರಿಲೇಷನ್ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ವಿಡಿಯೋ ಓಪನ್ ಆಗ್ತದೆ. ಬೇಸಿಕ್ ಕಾನ್ಸೆಪ್ಟ್ ನ ಹೇಳಿದ್ದೀನಿ. ಅದ ಇದರಲ್ಲಿ 3 ಟೈಪ್ ಇದಾವೆ: ಟೈಪ್ 1, ಟೈಪ್ 2, ಟೈಪ್ 3 ಅಂತೇಳಿ. ಟೈಪ್ 1 ಇದು ಅಭ್ಯಾಸ 1ರಲ್ಲಿ ಟೈಪ್ 1 ಮೇಲೆ 10 ಕ್ವಶನ್ ಬಿಡಿಸ್ರಿ. ನೆಕ್ಸ್ಟ್ ಅಭ್ಯಾಸ 2ರಲ್ಲಿ ಟೈಪ್ 2 ಇದೆ. ಟೈಪ್ 2 ಮೇಲೆ ಇಲ್ಲಿ 2 QR ಕೋಡ್ ಹಾಕಿದ್ವಿ, ವಿಡಿಯೋ ನೋಡ್ರಿ. ಆಮೇಲೆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಹೆಂಗೆ ಡೈಗ್ರಾಮ್ ಹಾಕಬೇಕು ಅಂತೇಳಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಎಲ್ಲ ಡೀಟೇಲ್ ನಾನು ಎಕ್ಸ್ಪ್ಲೇನ್ ಮಾಡಿ ಆನ್ಸರ್ ಮಾಡಿದ್ದೀನಿ. ಟೈಪ್ 4 ಅಲ್ಲಿ ಒಂದು 5 ಕ್ವಶನ್ ಬಿಡಿಸ್ರಿ ಸಾಕು. ಇದರಲ್ಲಿ ನಿಮಗೆ ಕ್ವಶನ್ ಬರುವಂತ ಚಾನ್ಸ್ ಇರ್ತದೆ.
5 ಕ್ವಶನ್ ಯಾವ ಥರ ಡೈಗ್ರಾಮ್ ಹಾಕಬೇಕು ಅಂತೇಳಿ ಡೀಟೇಲ್ ಆನ್ಸರ್ಗಳನ್ನ ನಾವು ಇಲ್ಲಿ ಕೊಟ್ಟಿದ್ದೀವಿ. ಶಬ್ದ ರಚನಾ ಪರೀಕ್ಷೆ ಸುಮ್ಮನೆ ಒಂದ್ಸಲ ನೋಡ್ಬಿಟ್ರಿ 1 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಸ್ಥಳ ಜೋಡಣಾ ಪರೀಕ್ಷೆ ಅಂತಿದೆ, ಸಿಂಪಲ್ ಕ್ವಶನ್ ಇದೆ. ಅಭ್ಯಾಸ 1ರಲ್ಲಿ ಬರ್ತಕ್ಕಂಥ ಕ್ವಶನ್ಗಳನ್ನ ಒಂದು 20 ಕ್ವಶನ್ಸ್ ನೀವು ಸಾಲ್ವ್ ಮಾಡಿ ಸಾಕು, ರೈಟ್ ರೀ. ಇದರಲ್ಲಿ ಮತ್ತೆ ಅಭ್ಯಾಸ 2 ಇದೆ, ಅದೇನು ನೀವು ಸಾಲ್ವ್ ಮಾಡಕ್ಕೆ ಹೋಗ್ಬೇಡಿ ಸೀರೀಸ್ ಯಾವುದು ಇದರಲ್ಲಿ. ನೆಕ್ಸ್ಟ್ ನೀವು ಮಾಡಬೇಕಾಗಿದೆ ಏನಂತಂದ್ರೆ ವೆನ್ ಅಕ್ಷೆಗಳು ನೋಡ್ರಿ. ವೆನ್ ಅಕ್ಷೆಗಳು ಇದು ಟೈಪ್ 1 ಇದು, ಇಲ್ಲೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಹೇಳಿದ್ದೀನಿ. ಆಮೇಲೆ ಏನು ಮಾಡ್ರಿ, ವೆನ್ ಅಕ್ಷೆಗಳನ್ನ ಇದನ್ನ ನೋಡ್ರಿ. ಈ ವೆನ್ ಅಕ್ಷೆಗಳು ನೋಡಿ ಆದ್ಮೇಲೆ ಇದು ಟೈಪ್ 2 ಇದರಲ್ಲಿ ಒಂದು 5 ಕ್ವಶನ್ ಸಾಲ್ವ್ ಮಾಡಿ, ರೈಟ್ ರೀ. ಸೊ ಈಗ ನೀವು ನೋಡಬೇಕಾಗಿದ್ದು ಪಜಲ್ ಟೆಸ್ಟ್. ಇವತ್ತು ನಾವು ಡಿಸ್ಕಷನ್ ಮಾಡಿದ್ದು ಪಜಲ್ ಟೆಸ್ಟ್ ಮೇಲೆ ಒಂದು 5 ಕ್ವಶನ್ ಸಾಲ್ವ್ ಮಾಡಿ. ಇಲ್ಲಿ ಏನೇನು ಬರ್ತಾನೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಯಾವ ತರ ಬಿಡಿಸಬೇಕು ಅನ್ನೋ ಮೆಥಡ್ ನೋಡಿದ್ರೆ ಸಾಕು. ಟಫ್ ಇರೋ ಕ್ವಶನ್ ಬಿಡಿಸ್ಬಿಟ್ರೆ ಆಲ್ಮೋಸ್ಟ್ ಇವೆಲ್ಲ ಈಸಿನೇ ಇದಾವೆ, ಇದನ್ನ ಸಾಲ್ವ್ ಮಾಡಿ, ರೈಟ್ ರೀ. ನೆಕ್ಸ್ಟ್ ಮಿಸ್ಸಿಂಗ್ ನಂಬರ್ಸ್ ಅಂತಿದೆ. ಮಿಸ್ಸಿಂಗ್ ನಂಬರ್ಸ್ ಅಲ್ಲಿ ಅಭ್ಯಾಸ 1 ಮತ್ತು 2 ಇದೆ. ಅಭ್ಯಾಸ 1ರಲ್ಲಿ ಒಂದಿಷ್ಟು ಕ್ವಶನ್ ಅನ್ನು ಸಾಲ್ವ್ ಮಾಡಿ. ನೆಕ್ಸ್ಟ್ ನೋಡಬೇಕಾಗಿದೆ ಏನಂದ್ರೆ ಎನಾಲಜಿ ಟೆಸ್ಟ್ ಅಂತಿದೆ. ಎನಾಲಜಿ ಯಾವ ತರ ಇರ್ತದೆ ಏನು ಅಂತ ಹೇಳಿ ಕೊಟ್ಟಿದ್ದೀವಿ. ವರ್ಡ್ಸ್ ಎನಾಲಜಿ ಇದನ್ನೊಂದು ಸಾಲ್ವ್ ಮಾಡಿ, ಅಭ್ಯಾಸ 1 ಮಾಡಿ. ನೆಕ್ಸ್ಟ್ ನೀವು ಮಾಡಬೇಕಾಗಿದೆ ಏನಂತಂದ್ರೆ ಅಭ್ಯಾಸ 2ರಲ್ಲಿ ಅಕ್ಷರ ವರ್ಗಿ ಸಹಸಂಬಂಧ, ಅದಾದ ನಂತರ ಅಂಕಿ ಸಹಸಂಬಂಧ ಅಭ್ಯಾಸ 5 ಇದನ್ನು ಸಾಲ್ವ್ ಮಾಡಿ. ಇದಾದ ನಂತರ ವರ್ಗೀಕರಣ ಪರೀಕ್ಷೆ, ಇದು ಟೈಪ್ 1 ಇದು, ರೈಟ್ ರೀ, ಶಬ್ದ ವರ್ಗೀಕರಣ. ನೆಕ್ಸ್ಟ್ ಟೈಪ್ 2 ದಲ್ಲಿ ಅಕ್ಷರ ವರ್ಗೀಕರಣ ಲೆಟರ್ಸ್ಗಳ ಮೇಲೆ. ಇನ್ನೊಂದು ಟೈಪ್ 3 ದಲ್ಲಿ ನಂಬರ್ ಕ್ಲಾಸಿಫಿಕೇಶನ್. ಇವೊಂದಿಷ್ಟು ಕ್ವಶನ್ಗಳನ್ನ ಸಾಲ್ವ್ ಮಾಡಿ, ರೈಟ್ ರೀ. ನೆಕ್ಸ್ಟ್ ಇನ್ಇಕ್ವಾಲಿಟಿ ಮೇಲೆ 1 ಮಾರ್ಕ್ಸ್ ಬರ್ತದೆ. ಬೇಸಿಕ್ ಇರುವಂತ ಅಭ್ಯಾಸ 1 ಸಾಲ್ವ್ ಮಾಡಿದ್ರೆ ಸಾಕು. ಇದನ್ನ ಆಲ್ರೆಡಿ ನಾವು ವಿಡಿಯೋದಲ್ಲಿ ಹೇಳಿದ್ದೀನಿ. ಕ್ಯಾಲೆಂಡರ್ ಟೆಸ್ಟ್ ಮೇಲೆ 1 ಮಾರ್ಕ್ಸ್ ಬರ್ತದೆ. ಅಭ್ಯಾಸ 1 ನೀವು ಸಾಲ್ವ್ ಮಾಡಿ. ಅಭ್ಯಾಸ 2 ಹೈ ಲೆವೆಲ್ ಇನ್ನೂ ಡಿಫಿಕಲ್ಟಿ ಲೆವೆಲ್ ಇರತಕ್ಕಂಥ ಕ್ವಶನ್ಗಳನ್ನು ಕೊಟ್ಟಿದ್ದೀನಿ. ನೀವು ಸಾಧ್ಯ ಆದರೆ ಅದನ್ನ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಬಹುದು, ರೈಟ್ ರೀ. ಓಕೆ, ನೆಕ್ಸ್ಟ್ ಈಗ ನಾವು ನೋಡಬೇಕಾಗಿದ್ದ ಟಾಪಿಕ್ ಯಾವ್ದಂದ್ರೆ ಬೋರ್ಡ್ ಮಾಸ್. ಬೋರ್ಡ್ ಮಾಸ್ ಮೇಲೆ 1 ಕ್ವಶನ್ ಫಿಕ್ಸ್ ಇರ್ತದೆ. ಇಲ್ಲಿರುವಂತ ಒಂದು 10 ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಿದ್ರೆ ಸಾಕು, ರೈಟ್ ರೀ. ಓಕೆ, ಗಡಿಯಾರದ ಮೇಲೆ 1 ಕ್ವಶನ್ ಬರ್ತದೆ. ಸೊ ಗಡಿಯಾರದನ್ನ ಸ್ವಲ್ಪ ಇಲ್ಲಿ ಬಂದಿರುವಂತ ಟ್ರಿಕ್ಸ್ ಅನ್ನು ಹೇಳಿ ನೀವು ನೋಡ್ಕೊಳ್ಳಿ. ಹೇಳಿಕೆ ಮತ್ತು ಅಗತ್ಯ ಕ್ರಮಗಳು ಬೇಡ. ಹೇಳಿಕೆ ಮತ್ತು ವಾದಗಳ ಮೇಲೆ 10 ಕ್ವಶನ್ ಸಾಲ್ವ್ ಮಾಡಿ ಸಾಕು. ಅಷ್ಟೇ ಕೊಟ್ಟಿದ್ದೀನಿ ನಾನು ಇಲ್ಲಿ. ರೈಲ್ವೆಗೆ ಎಷ್ಟು ಓದಬೇಕು ಅಷ್ಟೇ ಈ ಬುಕ್ಕಲ್ಲಿ ಕೊಟ್ಟಿದ್ದೀನಿ. ಬೇರೆ ಇನ್ನೊಂದು ವರ್ಷದಲ್ಲಿ ಹೈ ಲೆವೆಲ್ ಇದೆ, ಅಷ್ಟೆಲ್ಲ ನೀವು ಓದಬೇಕಾಗಿಲ್ಲ ಅಂತ ಹೇಳಿ ಗ್ರೂಪ್ ಡಿಗೆ ಎಷ್ಟು ಬೇಕಷ್ಟೇ. ಹೇಳಿಕೆ ಮತ್ತು ತೀರ್ಮಾನಗಳು ವಿತ್ ಡೈಗ್ರಾಮ್ ಅನ್ನು ಹಾಕಿ ಸಾಲ್ವ್ ಮಾಡಿದ್ದೀನಿ. ಸತ್ಯಾಸತ್ಯತೆ ಪರೀಕ್ಷೆ ಒಂದ್ಸಲ ಓದ್ಕೊಂಡ್ಬಿಡಿ. ಇದ್ರ ಮೇಲೆ 1 ಕ್ವಶನ್ ಬರ್ತದೆ. ಡೈರೆಕ್ಟ್ ಹೋದ್ರೆ ಇದು ರಾಂಗ್ ಆಗಿ ಗ್ಯಾರಂಟಿ. ಅದಕ್ಕೆ ನೀವು ಇಲ್ಲಿ ಒಂದ್ಸಲ ಇದನ್ನ ನೋಡಬೇಕು. ನೆಕ್ಸ್ಟ್ ಶಬ್ದಗಳ ಜೋಡಣಾ ಪರೀಕ್ಷೆ, ಇದು ಇಂಪಾರ್ಟೆಂಟ್. ಇದ್ರ ಮೇಲೆ 1 ಮಾರ್ಕ್ಸ್ ಬರುತ್ತೆ. ಆಮೇಲೆ ಚಿತ್ರಗಳ ಮೇಲೆ ನಾನು ಇಲ್ಲಿ ಕೊಟ್ಟಿದ್ದೀನಿ ಪಾರ್ಟ್ 3 ಇದು. ಡೈಸ್ ಅನ್ನ ಕೊಟ್ಟಿದ್ದೀನಿ, ಡೈಸ್ ನೋಡ್ರಿ. ಆಮೇಲೆ ನೋಡ್ರಿ ಡೈಸ್ಗಳು, ಕ್ಯೂಬ್ಗಳಿದಾವೆ. ಸೊ ಸೀರೀಸ್ ಇದೆ, ಎನಾಲಜಿ ಇದೆ, ಕ್ಲಾಸಿಫಿಕೇಶನ್ ಇದೆ, ಆಮೇಲೆ ಪೇಪರ್ ಫೋಲ್ಡಿಂಗ್, ಪೇಪರ್ ಕಟಿಂಗ್ ಇದೆ. ಸೊ ಇದಾದ ನಂತರ ಟ್ರ್ಯಾಂಗಲ್ಸ್ ಅಂಡ್ ಸ್ಕ್ವೇರ್ಸ್ ಕೌಂಟ್ ಮಾಡೋದಿದೆ, ಅಪೂರ್ಣ ಚಿತ್ರ ಪೂರ್ಣಗೊಳಿಸೋದಿದೆ, ರೈಟ್ ರೀ. ಇಷ್ಟು ನಾನ್ ವರ್ಬಲ್ ನೀವೆಲ್ಲ ನೋಡಿದಾಗ ಪೇಪರ್ ಕಟಿಂಗ್, ಪೇಪರ್ ಫೋಲ್ಡಿಂಗ್, ವಾಟರ್ ಇಮೇಜ್, ಮಿರರ್ ಇಮ್ಯಾಜಿನೇಷನ್ ಇದೆ. ಸೊ ಲಾಸ್ಟ್ ಟ್ರ್ಯಾಂಗಲ್ ಕೌಂಟ್ ಮಾಡೋದಿದೆ. ಇಷ್ಟು ಬುಕ್ ಅನ್ನು ನೀವು ಓದಾಗ CBT 1 ಮತ್ತು CBT 2 ಎರಡೂ ಪ್ರಿಪರೇಷನ್ ಮಾಡ್ದಂಗೆ ಆಗ್ತದೆ. ಇದ್ರ ಜೊತೆಗೆ ಮ್ಯಾಥ್ಸ್ ಟಾಪಿಕ್ ಅನ್ನ ಯಾವ ಓದಬೇಕು ಅನ್ನೋದನ್ನ ನಾನು ಮ್ಯಾಥ್ಸ್ ಬುಕ್ ಅಲ್ಲಿ ಹೇಳಿದ್ದೀನಿ. ಮ್ಯಾಥ್ಸ್ ಬುಕ್ ಈ ತರ ಇದೆ. ಇದರಲ್ಲಿರುವಂತಹ ಕಂಟೆಂಟ್ ಏನಿದೆ ಅಂತಂದ್ರೆ ಇವೆಲ್ಲ ಟಾಪಿಕ್ ಅನ್ನು ನೋಡ್ಲೇಬೇಕು ನೀವು. ನಂಬರ್ ಟೆಸ್ಟು, ಬೋರ್ಡ್ ಮಾಸು, ಲಸಾಮಸ, ಭಿನ್ನರಾಶಿಗಳು, ಅಪವರ್ತನಗಳು, ವರ್ಗಮೂಲ, ಘನಮೂಲ, ಸರಳೀಕರಣ, ಶೇಕಡಾಕ್ರಮ, ಲಾಭ ನಷ್ಟ, ಸರಾಸರಿ, ವಯಸ್ಸು, ಸರಳ ಬಡ್ಡಿ, ಚಕ್ರಬಡ್ಡಿ, ಮಿಶ್ರಣಗಳು, ಪಾಲುಗಾರಿಕೆ, ಅಪ್ ಟು 31 ಚಾಪ್ಟರ್ಗಳನ್ನು ಕವರ್ ಮಾಡಿದ್ವಿ. ಇದು CBT 1 ಮತ್ತು CBT 2ಗೆ ಎರಡಕ್ಕೂ ಬರ್ತಕ್ಕಂಥ ಒಂದು ಟಾಪಿಕ್ಗಳು ಇದರಲ್ಲಿ ಇದಾವೆ. ಸೊ ಕಂಪ್ಲೀಟ್ ಆಗಿ ಇದನ್ನ ಕ್ವಶನ್ಗಳು ಮತ್ತೆ ಅದರ ಡಿಟೇಲ್ ಆನ್ಸರ್ಗಳನ್ನ ಇದರಲ್ಲಿ ಕೊಟ್ಟಿದ್ದೀವಿ. ಸೊ ಈ ಬುಕ್ಸ್ಗಳನ್ನ ನೋಡೋದ್ರ ಮೂಲಕ ನೀವು ಸೆಲ್ಫ್ ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. QR ಕೋಡ್ಗಳಿದಾವೆ. ಸೊ ಶಾರ್ಟ್ಕಟ್ ಟ್ರಿಕ್ಸ್ಗಳನ್ನು ಇದರಲ್ಲಿ ಯೂಸ್ ಮಾಡಿದ್ದೀವಿ. ಬಟ್ ಅದರ ವಿಡಿಯೋಗಳನ್ನು ಸಹ ನಮ್ಮ ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಸೊ ವಿಡಿಯೋಗಳನ್ನು ತಾವು ನೋಡಿ ಮ್ಯಾಥ್ಸ್ ಅನ್ನು ಪ್ರಿಪೇರ್ ಆಗಬೇಕು. ಬಟ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಹೊಂದಿರಲೇಬೇಕಾಗಿರ್ತಕ್ಕಂಥ 2 ಪುಸ್ತಕಗಳು. ನೀವು ಯಾವಾಗ ಭವಿಷ್ಯದಲ್ಲಿ SSC ಮತ್ತು ರೈಲ್ವೆ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ಅಥವಾ ಪೊಲೀಸ್ PSI ಎಕ್ಸಾಮ್ ಓದ್ತಕ್ಕಂಥವ್ರು, KS ಎಕ್ಸಾಮ್ ಓದ್ತಕ್ಕಂಥವ್ರು, ಪ್ರತಿಯೊಬ್ಬ ವಿದ್ಯಾರ್ಥಿ ಹತ್ರ ಇರಬೇಕಾದ ಪುಸ್ತಕಗಳು. ಇದ್ರ ಜೊತೆಗೆ ರೈಲ್ವೆ ಗ್ರೂಪ್ ಡಿ ಓದುವಂಥ ವಿದ್ಯಾರ್ಥಿಗಳಿಗೆ ಜನರಲ್ ಸೈನ್ಸ್ 1 ಲೈನರ್ ಮಾಡಿದ್ದೀವಿ. ಆಮೇಲೆ ಸ್ಟ್ಯಾಟಿಕ್ GK 10 ವರ್ಷದ MCQ ಡಿಸ್ಕಷನ್ ಮಾಡಿದ್ದೀವಿ. ಅದರದ್ದು ಒಂದು ವಿಡಿಯೋ ನಾಳೆ ನಾನು ಮಾಡ್ತೀನಿ. ಸೊ ಈ ಪುಸ್ತಕಗಳನ್ನು ಓದೋದ್ರಿಂದ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ CBT 1 CBT 2 ಪ್ರಿಪರೇಷನ್ ಆಗ್ತದೆ ಅನ್ನೋದನ್ನು ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟಿವ್ ಮೆಂಟಲ್ ಎಬಿಲಿಟಿ, ಕ್ರಿಯೇಟಿವ್ ಸಾಮಾನ್ಯ ಗಣಿತ ಹಾಗೂ ಸ್ಟ್ಯಾಟಿಕ್ GK ಟಾಪಿಕ್ ವೈಸ್ MCQಗಳು 10 ಇಯರ್ಸ್ ಕ್ವಶನ್ ಪೇಪರ್ಗಳನ್ನ ನಾವು ಇದರಲ್ಲಿ ಸಾಲ್ವ್ ಮಾಡಿದ್ದೀವಿ. ಆಮೇಲೆ ಜನರಲ್ ಸೈನ್ಸ್ 1 ಲೈನರ್ ಕೇವಲ 850 ರೂಪಾಯಿಗಳಿಗೆ ನಾವು ಕೊರಿಯರ್ ಮೂಲಕ ಬೈ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದೀವಿ. ಯಾರಿಗೆ ಪುಸ್ತಕಗಳು ಬೇಕು ಈ ನಂಬರ್ 8618748199 ನಂಬರ್ಗೆ ಫೋನ್ಪೇ ಮಾಡಿ. ಅದರ ಸ್ಕ್ರೀನ್ಶಾಟು ಮತ್ತು ನಿಮ್ಮ ವ್ಯಾಟ್ಸಪ್ಪನ್ನು ನಮಗೆ ವ್ಯಾಟ್ಸಪ್ ಮಾಡಿ. ಸೊ ಆ ಪ್ರತಿ ವಿದ್ಯಾರ್ಥಿಗಳಿಗೆ ಅವತ್ತಿನ ದಿನವೇ ನಾವು ಇದನ್ನು ಕೊರಿಯರ್ ಮಾಡ್ತೀವಿ. ಪುಸ್ತಕ ಆರ್ಡರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಥರ ಅಮೌಂಟನ್ನು ಹಾಕಿ ಅವರ ಅಡ್ರೆಸ್ಸನ್ನು ನಮಗೆ ಕಳಿಸಿರ್ತಾರೆ. ನಾವು ಅವರಿಗೆ ಈ 4 ಪುಸ್ತಕಗಳನ್ನು ಈ ಥರ ಪ್ಯಾಕ್ ಮಾಡಿ ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸ್ತಾ ಇದ್ದೀವಿ. ಇಲ್ಲಿರುವಂಥ ನಂಬರನ್ನು ನೀವು ಇಂಡಿಯನ್ ಪೋಸ್ಟಲ್ ಟ್ರ್ಯಾಕಿಂಗ್ ಅಂತ ಸರ್ಚ್ ಮಾಡಿದರೆ ಈ ನಂಬರನ್ನು ಹಾಕಿದರೆ ಇದು ಟ್ರ್ಯಾಕು ಮಾಡ್ಬೋದು. 3 ದಿನದಲ್ಲಿ ಪುಸ್ತಕ ನಿಮ್ಮ